ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಬಿಂದಾಸಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ 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 ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಎಲ್ಲ ವೀಡಿಯೋಸ್ಗೂ, ಹಾಗೆ ಕಮೆಂಟ್ಸ್ ಕೂಡ ಮಾಡಬೇಡಿ. ಇನ್ನೂ ಆಲ್ರೆಡಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಸೊ ಏನಪ್ಪ ಇದು ಆಲ್ ಆಫ್ ಅ ಸಡನ್ ಇವಳು ಬ್ಲಾಗ್ ಮಾಡ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಇರ್ಬೋದು. ಅದು ಕೂಡ ಕತ್ಲಾಗ್ಬಿಟ್ಟಿದೆ ಆಲ್ರೆಡಿ. ಸೊ ಈ ಕತ್ಲಲ್ಲಿ ನಾನು ಬ್ಲಾಗ್ ಮಾಡ್ತಿರೋದಕ್ಕೆ ಕಾರಣ ಏನಂದರೆ, ಇನ್ನೂ ಸ್ವಲ್ಪ ಹೊತ್ತಲ್ಲಿ ನನ್ನ ಫ್ರೆಂಡ್ ನನ್ನ ಮನೆಗೆ ಬರ್ತಾ ಇದ್ದಾಳೆ. ಫಸ್ಟ್ ಟೈಮ್ ನನ್ನ ಬ್ಲಾಗಲ್ಲಿ ಅವಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಆಲ್ರೆಡಿ ಕೆಲವೊಂದು ರೀಲ್ಸಲ್ಲಿ ಅವಳು ಇರ್ತಾಳೆ, ಬಟ್ ಫಸ್ಟ್ ಟೈಮ್ ನನ್ನ ಬ್ಲಾಗಲ್ಲಿ ಅವಳು ಬರ್ತಾ ಇದ್ದಾಳೆ. ಸೊ ಐ ಆಮ್ ವೇಟಿಂಗ್ ಫಾರ್ ಹರ್. ಐ ಆಮ್ ಆಲ್ರೆಡಿ ರೆಡಿ. ಸ್ವಲ್ಪ ಹಾಗೆ ಹೊರಗಡೆ ಹೋಗ್ಬಿಟ್ಟು ಸುತ್ತಾಡ್ಕೊಂಡು ಬರೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದೀನಿ. ಅವಳು ಬೇಗ ಬಂದರೆ ಸಾಕು ಹೋಗೋಣ ಅಂತ. ಸೊ ಲೆಟ್ಸ್ ವೇಟ್ ಆ್ಯಂಡ್ ಲೆಟ್ಸ್ ಬಿಗಿನ್. ಆಲ್ರೆಡಿ ಬಂದು ಅಂತ ಅನ್ಸುತ್ತೆ. ಲೆಟ್ಸ್ ಗೋ. ಹೆಲೋ, ಹಾಯ್ ಬೇಬ್, ಹೌ ಆರ್ ಯು? ಫಸ್ಟ್ ಟೈಮ್ ನನ್ನ ಬ್ಲಾಗಲ್ಲಿ ಬರ್ತಿದ್ಯಾ? ಸೇ ಹಾಯ್. ವಾಟ್ಸ್ ಅಪ್ ಗೈಸ್? ಶಿ ಈಸ್ ಮೈ ಫ್ರೆಂಡ್ ಹರ್ಷಿ ಅಂತ, ನನ್ನ ತುಂಬ ವರ್ಷಗಳ ಫ್ರೆಂಡ್. ಸೊ ಬಟ್ ವ್ಲಾಗಲ್ಲಿ ಬಂದಿರಲಿಲ್ಲ. ಸೆಲೆಬ್ರಿಟಿ ಸ್ವಲ್ಪ ಸ್ಲಾಟ್ಸ್ ಸಿಗ್ಲಿಲ್ಲ ನನಗೆ. ಸ್ವಲ್ಪ ಸ್ಲಾಟ್ಸ್ ಸಿಗ್ಲಿಲ್ಲ ನನಗೆ. ಸೊ ಬೇಬ್, ಹಿಂಗೆ ಅನಿಸ್ತಿದೆ ನನ್ನ ಬ್ಲಾಗಲ್ಲಿ ಬಂದು? ವೆರಿ ಎಕ್ಸೈಟೆಡ್. ಎಸ್. ಸೊ ವೇರ್ ಆರ್ ವಿ ಗೋಯಿಂಗ್ ನೌ? ವಿಲ್ ಗೋ ಟು ರಾಜಾಜಿನಗರ್. ಓಕೆ, ಫಸ್ಟ್ ಸಿಟ್ ಆ್ಯಂಡ್ ರಿಲ್ಯಾಕ್ಸ್. ಸೊ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ನಮ್ಮ ಇಬ್ಬರು ಡೇ ಹೇಗಿರುತ್ತೆ ಇವತ್ತು ಅಂತ ಹೇಳ್ಬಿಟ್ಟು ನೋಡೋಣ. ಎಸ್. ಸೊ ಬಾಯ್ ಗೈಸ್. ಇವಾಗ ನಾವು ಬಂದಿರೋದು ನಮ್ಮ ಒಂದು ಫೇವ್ರೇಟ್ ಅಡ್ಡ. ಆಕ್ಚುಲಿ ನಾನು ನಿನ್ಗೂ ಇಷ್ಟಕ್ಕೆ ಮುಂಚೆ ಬ್ಲಾಗ್ ಮಾಡಿಲ್ಲ ಅಲ್ಲ ಬೇ? ಇಲ್ಲ, ಇದು ಹಿಂಗೆ ಹಾಕೊಂಡ್ಬಿಡು. ಸೊ ಮುಂಚೆ ಎಲ್ಲ ನಾನು ಇದ್ದು ಬ್ಲಾಗ್ ಮಾಡಿಲ್ಲ ಯಾವತ್ತೂ ಇಲ್ಲಿ ಬಂದಿರೋದು. ಬಟ್ ನಂದು ಹರ್ಷಿದು ಇದೊಂಥರ ಅಡ್ಡ ತರ ಆಲ್ಮೋಸ್ಟ್ 4-5 ಟೈಮ್ಸ್. ನಮ್ದು ಒಂದು ಲೈಕ್ ಆಲ್ಮೋಸ್ಟ್ ಸೋ ಮೆನಿ ಟೈಮ್ಸ್ ಇಲ್ಲಿ ಬರ್ತಾ ಇರ್ತೀವಿ ಯಾವಾಗ್ಲೂ. ಲೈಕ್ ಮೀಟ್ ಮಾಡ್ಬೇಕಂದ್ರೆ ಇದೊಂಥರ ನಮ್ ಮಿಡ್ ಪಾಯಿಂಟ್. ಸೊ ಹೊಡಿಯೋದು ಅನ್ಕೊಳ್ಳಿ. ಗಾಸಿಪ್ ಮಾಡ್ಕೊಂಡು ಕಾಫಿ ಕುಡ್ಕೊಂಡು ಯಾರು ಏನ್ ಮಾಡ್ತಿದಾರೆ, ಎಲ್ಲಿ ಹೋಗ್ತಿದಾರೆ, ಏನ್ ಕತೆ, ಹೆಂಗೆ ಅನ್ಕೊಂಡು ಶುಗರ್ ಮಾಡ್ತಿದ್ವಿ. ನಾನು ಶುಗರ್ ಹಾಕಲ್ಲ. ಹೆಂಗೆ ಎಷ್ಟು ಕಹಿ ಇದೆ. ಐ ಹೀಟ್ ಬ್ಲ್ಯಾಕ್ ಕಾಫಿ. ಜಿಮ್ಗೆ ಹೋಗದೆ ಇದ್ರು ಫಿಟ್ ಆಗಿರೋದಕ್ಕೆ ನನ್ನ ರಾಮ ಬಾಣ ಇದು. ಇನ್ನು ನನಗೆ ಅದೇನಂತ ಹೇಳ್ತಾರೆ, ರಿಸಲ್ಟ್ಸ್ ಕೊಟ್ಟಿಲ್ಲ. ಕೊಡ್ತಿದೆ ಅಂತ ಅನ್ನಿಸ್ತಾ ಇದೆ. ಬಟ್ ನೆಕ್ಸ್ಟ್ ವೀಕ್ ಇಂದ ಬರ್ಬೇಕು ಬೇಬ್. ನಾನು ನಾವು ಜಿಮ್ಗೆ ಹೋಗೋಣ ಅಂತಾನೆ ಅನ್ಕೊಂಡಿರೋದು. ಲೆಟ್ಸ್ ಸಿ. ನಾನ್ ಮಾತ್ರ ಬರ್ಬೇಕು, ಫುಲ್ ವರ್ಕೌಟ್ ಮಾಡ್ಕೊಂಡ್ಬಿಟ್ಟು ಒಂದ್ ರೇಂಜ್ ಅಲ್ಲಿ ಸಣ್ಣ ಆಗ್ಬೇಕು ಅಂತ ಡಿಸೈಡ್ ಆಗ್ಬಿಟ್ಟು. ಆಮೇಲೆ ಮಿಸ್ ಕಾಂಟೆಸ್ಟ್ ಏನಂತಾರೆ ಅದಕ್ಕೆ, ಕಾಂಟೆಸ್ಟ್ రామచంద్ర ఈ ఓవరాక్షన్ భరించలేకపోతున్నాను. ಮಿಸ್ ಯೂನಿವರ್ಸಿಟಿ ಟ್రై ಮಾಡೋಣ ಅಂತ ಅನ್ಕೊಳ್ತಾರೆ. తగ్గించుకుంటే మంచిది. ವೈ ನಾಟ್? ಏನ್ ಗೊತ್ತಾ ಬೇಬ್, ನಮ್ಮ ಬೇಡ ಬ್ರಪ್ಪ, ಮತ್ತೆ ನಮ್ಮ ಆಫೀಸ್ 4 ಆಕ್ಚುಲಿ ಇವಾಗ ಇನ್ನೊಂದು ಇದೇನಾಗ್ಬಿಟ್ಟಿದೆ ಅಂತಂದ್ರೆ, ನಾವು ಬಂದ್ಬಿಟ್ಟು CCD ಕುತ್ಕೊಂಡು ಏನೋ ಒಂದ್ ಸ್ವಲ್ಪ ಮಸ್ತ್ ಮಾಡ್ಕೊಂಡ್ಬಿಟ್ಟು ಹೋಗೋಣ ಅಂತ ಅಷ್ಟಲ್ಲ. ಇನ್ನೊಂದು ನಮ್ಮಿಬ್ಬರು ಫ್ರೆಂಡ್ಸ್ ಕಾಲ್ ಮಾಡ್ಬಿಟ್ಟು ಪಾರ್ಟಿಗೆ ಹೋಗೋಣ ಅಂತ ಹೇಳ್ತಾ ಇದಾರೆ. ಅಯ್ಯೋ, ಅದು ಗೊತ್ತಿಲ್ಲ ಇನ್ನ. ನಾವು ಹೋಗಲ್ಲ ಅಂತ ಅನ್ಕೊಂಡಿರ್ತೀವಿ. ನೀನು ಕಟ್ ಮಾಡಕ್ ಹೇಳಿ, ಇವನೇ ನಿಂಗೆ ಕೊಟ್ಟವನೆ. ಅದ್ ಕಟ್ ಆಗುತ್ತೆ. ಆಗಲ್ಲ, ಅದು ಆಗುತ್ತೆ. ಈ ಕಡೆಯಿಂದ ಬ್ಲಾಕ್ ಕಾಫಿ ಫುಲ್ ಡಯಟ್. You tell me which is diet now. ಒಂದ್ ರೇಂಜ್ ಅಲ್ಲಿ ಡಯಟ್ ಮಾಡ್ತಾ ಇದ್ದೀನಿ ನಾನು. ಚಿಯರ್ಸ್ ಬೇಬಿ. ಓಕೆ, ತಿನ್ಬೇಕು. ನಾವು ಬದುಕೋದು. ಸೊ ತಿಂತಾ ಇರಿ, ಮಜಾ ಮಾಡ್ತಾ ಇರಿ. ಮತ್ತೆ ಜಿಮ್ಗೆ ಹೋಗ್ತಾ ಇರಿ, ದುಡ್ಡು ಮಾಡ್ತಾ ಇರಿ. ಓಕೆ, ಸೊ ನಿಮ್ಗೆಲ್ಲರಿಗೂ ವ್ಯೂವರ್ಸ್ಗೆ ಒಂದು ಏನಂತ ಹೇಳ್ತಾರೆ, ಕ್ಯೂರಿಯಾಸಿಟಿ ಇರ್ಬೋದು. ಆಲ್ ಆಫ್ ಅ ಸಡನ್ ಈ ಫ್ರೆಂಡ್ ಎಲ್ಲಿಂದ ಬಂದ್ರು ಏನು ಅಂತ.
ನಮ್ಮಿಬ್ಬರದು ಫ್ರೆಂಡ್ಶಿಪ್ ಹೆಂಗಪ್ಪ ಅಂದ್ರೆ ಒಂಥರ ಏನೋ ಈಗ ಒಂದಿರುತ್ತೆ ಗೊತ್ತ, ಮೂವಿಯಲ್ಲಿ ಇರುತ್ತೆ, ನಮ್ ತರನೇ ಇನ್ನೊಬ್ರು ಎಲ್ಲೋ ಇರ್ತಾರೆ, ನಾವಿಲ್ಲಿ ಏನ್ ಮಾಡ್ತಿರ್ತೀವೋ ನಮ್ ಲೈಫಲ್ಲಿ ಏನಾಗ್ತಿರುತ್ತೋ ಅವ್ರ ಲೈಫಲ್ಲೂ ಅದೇ ಆಗ್ತಾ ಇರುತ್ತೆ, ಅವ್ರ ಲೈಫಲ್ಲೂ ಅದೇ ಆಗ್ತಾ ಇರುತ್ತೆ. ಆಕ್ಚುಲಿ ನಮ್ಮಿಬ್ಬರದು ಹಂಗೆ ಆಗಿದ್ದು ತುಂಬಾ ಸಿಚುವೇಶನ್ ಅಲ್ಲಿ. ಇವಾಗ ಸ್ವಲ್ಪ ಡೈವರ್ಟ್ ಆಗಿದೆ ಅಷ್ಟೇ, ಬಟ್ ಆಕ್ಚುಲಿ ಎಲ್ಲಾ ಸೀನಲ್ಲೂ ಹಂಗೆ ಆಗಿರೋದು. ನಾವು ಇಬ್ರು ಮೀಟ್ ಆಗಿದ್ದು ಹೆಂಗಿದೆ ಅಂದ್ರೆ ಆಕ್ಚುಲಿ ಕ್ಲಬ್ ಹೌಸ್ ಅಲ್ಲಿ ಮೀಟ್. ಕ್ಲಬ್ ಹೌಸ್. ಸೊ ಯು ಗೈಸ್ ಮೈಟ್ ನೋ ವಾಟ್ ಇಸ್ ಕ್ಲಬ್ ಹೌಸ್ ಬಿಕಾಸ್ ಲಾಕ್ಡೌನ್ ಟೈಮಲ್ಲಿ ತುಂಬಾ ಫೇಮಸ್ ಇತ್ತು. ಸೊ ವಿ ಯೂಸ್ ಟು ಬಿ ಲೈಕ್ ಟೈಮ್ ಪಾಸ್ ಮಾಡೋಣ ಅಂತ ಕ್ಲಬ್ ಹೌಸ್ ಎಲ್ಲ ಬರ್ತಿದ್ವಿ. ಸೊ ಅಲ್ಲಿ ಒಬ್ಬ ಫ್ರೆಂಡ್ ಆದ ಇಬ್ರಿಗೂ. ಅವ್ನ್ ನಮ್ಮಿಬ್ರಿಗೆ ಹೆಂಗಂದ್ರೆ ಸ್ವಲ್ಪ ಪೊಸೆಸಿವ್ನೆಸ್, ಇವನ್ ಫ್ರೆಂಡ್ಶಿಪ್ ಅಲ್ಲೂ ಕೂಡ ಸ್ವಲ್ಪ ಪೊಸೆಸಿವ್ನೆಸ್ ಇರ್ತಾ ಇತ್ತು. ನಾವಿಬ್ರು ಫ್ರೆಂಡ್ಸ್ ಅಲ್ಲ ಆಕ್ಚುಲಿ. ನನಗೆ ಅವ್ನ್ ಫ್ರೆಂಡ್ ಆಗಿದ್ದಾನೆ, ಇವಳಿಗೂ ಅವ್ನ್ ಫ್ರೆಂಡ್ ಆಗಿದ್ದಾನೆ. ಅವ್ನು ಚೆನ್ನಾಗಿ ಮಾತಾಡ್ತಾ ಇದ್ದ, ಓಕೆ ಫ್ರೆಂಡ್, ಒಳ್ಳೆ ಫ್ರೆಂಡ್ ಅನ್ಕೊಂಡು ಸುಮ್ಮನೆ ಇದ್ವಿ. ಬಟ್ ಆ ಕ್ಲಬ್ ಹೌಸ್ ಹೆಂಗಿತ್ತು ಅಂದ್ರೆ ಗ್ರೂಪ್ ಡಿಸ್ಕಷನ್. ನಾನು ಅವನ ಜೊತೆ ಜಾಸ್ತಿ ಮಾತಾಡೋದು, ಇವಳಿಗೆ ಎಲ್ಲೋ ಒಂದ್ ಕಡೆ ಇಷ್ಟ ಆಗ್ತಾ ಇರ್ಲಿಲ್ಲ, ಇವಳ ಜೊತೆ ಮಾತಾಡೋದು ನನಗೆ ಇಷ್ಟ ಆಗ್ತಾ ಇರ್ಲಿಲ್ಲ, ಆ ತರ ಇತ್ತು. ಅಂಡ್ ಅವನೆಂತವನಂದ್ರೆ ಇಬ್ಬರ ಜೊತೆ ಮಾತಾಡೋ ಅವನು ಗೊತ್ತಿರ್ಲಿಲ್ಲ, ಗೊತ್ತಾಗ್ತಾನೆ ಇರ್ಲಿಲ್ಲ that he is talking to her also and me also. ಆಮೇಲೆ we started dating each other. ಮಾತಾಡ್ತಾನೆ ಇರ್ಲಿಲ್ಲ ಗ್ರೂಪ್ ಅಲ್ಲಿ, ಕ್ಲಬ್ ಹೌಸ್ ಅಲ್ಲಿ ಬಂದ್ರೆ ಒಬ್ಳಿಗೆ ಮಾತೇ ಇಲ್ಲ ಇಬ್ರಿಗೆ, ಆತರ ಇರ್ತಾ ಇತ್ತು. ಆಫ್ಟರ್ ದಟ್ ಅವ್ನು ನನ್ ಜೊತೆನೂ ಮಾತ್ಬಿಟ್ಟ, ಇವ್ರ ಜೊತೆನೂ ಮಾತ್ಬಿಟ್ಟ, ಬೇರೆ ಯಾರ ಜೊತೆನೂ ಮಾತಾಡ್ತಾ ಇದ್ದ. ಸೊ ಹೆಂಗೋ ನಾವಿಬ್ರು ಒಂದ್ಸರಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಂಗೆ ಏನೋ ಒಂದು ಕಮೆಂಟ್ಸ್ ನೋಡ್ಕೊಂಡು, ಏನೋ ಅಲ್ವಾ ಕಮೆಂಟ್ ಹೇಗೆ ಬೇ ಹೆಂಗ ನಾವು ಕಾಂಟ್ಯಾಕ್ಟ್ ಬಂದಿದ್ದು, ನೀನೇ ನಂಗೆ ಫೋನ್ ಮಾಡಿದ್ಲು ಅಂದ್ರೆ we both are working as HRs only. So ಅವಾಗ she had just called me all of a sudden. ನಾನು ಇವಳು ಯಾಕಪ್ಪ ನನಗೆ ಕಾಲ್ ಮಾಡ್ತಾ ಇದ್ದಾಳೆ ಅಂತ. ಅದು ಬೆಳಗ್ಗೆ ಅನ್ಸುತ್ತೆ. ಬೆಳಗ್ಗೆನೆ ನಾನು ಅವಾಗ ತಾನೇ ಎದ್ದಿದ್ದೆ. she called, I was like not interested to talk to her actually. నువ్వంత హార్ష్గా మాట్లాడు చందు, నేను ఫీల్ అవుతాను. Because ನಮ್ಮಿಬ್ಬರ ಮಧ್ಯ ಸರಿ ಇರ್ಲಿಲ್ಲ. But then later she called and I picked and I'm like, yeah, tell me. Then she's like, Harshita, I want to actually talk to you. there are a lot of things going on, ಏನೋ ಆಗ್ತಾ ಇದೆ ನಮ್ಮಿಬ್ರಿಗೆ ಗೊತ್ತಿಲ್ಲದೆ ಅಂತ. ಆವಾಗ ನಾವ್ ಮಾತಾಡಿದಾಗ ನಮ್ಗೆ ಗೊತ್ತಾಯ್ತು ಈ ತರ ಆಗ್ತಿದೆ ಅಂತಲ್ಲ. ಬಿಗ್ ಕಂತ್ರಿ Yeah. ನನ್ ಮಗ ತರ. ಹೌದು. ಅವನ ಹೆಸರು ತಗೊಳಲ್ಲ, Yeah. ಮದ್ವೆಗೆ ಆರಾಮಾಗಿದ್ದಾನೆ. వాడి గురించి ఫుల్ డీటెయిల్స్ చెప్పు, డిఫరెంట్ మాడ్యులేషన్స్ లో ఖండిస్తానండి. ಸಪೋಸ್ ನೋಡಿದ್ರೆ ಅವ್ನ್ ಗೊತ್ತಾಗ್ಬಿಡುತ್ತೆ ನಾವು ಅವ್ರ ಬಗ್ಗೆನೇ ಮಾತಾಡ್ತಾ ಇದೀವಿ ಅಂತ. But yeah, ಅಷ್ಟಾಯ್ತು and then we just like forgot about that issue. We met and we kept meeting ಅಷ್ಟೇ. ನಮ್ಮಿಬ್ರದ್ದು ಅಲ್ಲಿಂದ ಸ್ಟಾರ್ಟ್ ಆಗಿರೋ ಜರ್ನಿ full close ಆಗ್ಬಿಟ್ಲು. She became one of my best friends and ಏನೇ ಇದ್ರು ನನ್ಗೆ ಏನಾದ್ರು ಒಂಥರ ಬೇಜಾರಲ್ಲಿ ಇದ್ರೆ ನಾನು ಅಳ್ತಾ ಇದ್ರೆ ಫಸ್ಟ್ ಪರ್ಸನ್ ಐ ಕಾಲ್ ಇಸ್ ದಿಸ್ ಹರ್ಷಿ ಅಂತ ಅಳವಂತ ಸ್ಟಾರ್ಟ್ ಮಾಡೋದು. ಇವಳು ಫೋನಲ್ಲಿ ಏನು ಗೈಡೆನ್ಸ್ ಕೊಡ್ತಾ ಇರ್ಲಿಲ್ಲ, ಬಂದೇ ಇರು, ನಾನು ಶುಗರ್ ಹಾಕೊಂತಾ ಇದ್ದೀನಿ, ಬಂದೇ ಇರು ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡ್ ಬರೋದು. ಅವಾಗ ಇಬ್ರುನು ಒಂಥರ ಒಂದೇ ಫೇಸ್ ಅಲ್ಲಿ ಇದ್ವಿ. ಸೊ ಐ ವಾಂಟೆಡ್ ಹರ್ ಇನ್ ಮೈ ಲೈಫ್, ಶಿ ವಾಂಟೆಡ್, ಸೊ ವಿ ಯೂಸ್ ಟು ಹ್ಯಾಂಗ್ ಔಟ್. ಮನೆಗೆ ಬಂದ್ಬಿಟ್ಟು ಮನೇಲೆ ಚಿಲ್ ಮಾಡ್ಕೊಂಡು ಇರ್ತಿದ್ವಿ. ಕೆಲವೊಂದು ಸಿಚುವೇಶನ್ ಅದು ಡೀಟೇಲ್ ಆಗಿ ಹೇಳಕ್ಕಾಗಲ್ಲ, ಬಟ್ ಕೆಲವೊಂದು ಸಿಚುವೇಶನ್ ಹೆಂಗಿರ್ತಾ ಇತ್ತು ಅಂದ್ರೆ ನನ್ನ ಲೈಫಲ್ಲಿ ಏನ್ ನಡೀತಾ ಇದೆ ಅವಳ ಲೈಫಲ್ಲೂ ಅದೇ ಪ್ಯಾಟರ್ನ್ ತರ ನಡೀತಾ ಇತ್ತು. ಎಲ್ಲೂ ಏನು ಡಿಫರೆನ್ಸ್ ಇರ್ತಾ ಇರ್ಲಿಲ್ಲ. ಇಟ್ ಯೂಸ್ ಟು ಬಿ ಲೈಕ್ ವೆರಿ ಶಾಕ್. ಇನ್ನೊಂದು ಸೀರಿಯಸ್ಲಿ ಅದ್ ನೀವೇ ನಿಮ್ಗೆ ಗೂಸ್ ಬಂಪ್ಸ್ ಬರುತ್ತೆ ಅಂತ ಅನ್ಸುತ್ತೆ. ಏನಾಗಿದೆ, ಒಂದು ಮ್ಯಾಟ್ ನಮ್ಮನೇಲಿ ಹುಡುಗನ್ ಹುಡುಕ್ತಾ ಇದ್ರೆ ಅವ್ರ ಮನೇಲಿ ಹುಡುಗನ್ ಹುಡುಕ್ತಾ ಇದಾರೆ. ಅಂಡ್ ಅವಾಗ ನಮ್ಗೊಂದು 2 months ಗ್ಯಾಪ್ ಆಗಿತ್ತು ಮಾತಾಡೋದ್ರಲ್ಲಿ. ಅಷ್ಟು ಮಾತಾಡ್ತಾ ಇರ್ಲಿಲ್ಲ ಅಂದ ಸೆನ್ಸ್ ಐ ನೋ ಶಿ ಇಸ್ ದೇರ್. ಬಟ್ ನನ್ನ ಕೆಲಸದಲ್ಲಿ ನಾನು ಬಿದ್ದಿದ್ದೆ, ಅವ್ಳ ಕೆಲಸದಲ್ಲಿ ಅವ್ಳು ಬಿದ್ದಿದ್ದು. ಆಲ್ ಆಫ್ ಅ ಸಡನ್ ಒಂದಿನ ಕಾಲ್ ಮಾಡಿದ್ದೆ. ಕಾಲ್ ಮಾಡ್ಕೊಂಡು ಹಂಗೆ ನಾರ್ಮಲ್ ಆಗಿ ಮಾತಾಡ್ತಾ ಇದ್ವಿ. ಅವ್ಳ ಮನೆಗೆ ಬಂದ ಅಥವಾ ಕಾಲಲ್ಲೋ ಗೊತ್ತಿಲ್ಲ. ಇಲ್ಲ, ಮನೆಗೆ ಬಂದೆ and then I was like ನಾನ್ ಹೇಳ್ತಿದ್ದದ್ದು ಸುಮ್ಮನೆ ಮ್ಯಾಟ್ರಿಮೋನಿಯಲ್ ನೋಡ್ತಾ ಇದಾರೆ ನಮ್ಮ ಮನೇಲಿ, ನಾನು ನಮ್ಮ ಮನೇಲಿ ನೋಡ್ತಾ ಇದ್ದೀನಿ ಎಲ್ಲ ಮಾತಾಡ್ತಾ ಇದ್ದಾಗ I told her one incident which happened where one guy from Hubli, I guess, right? Hubli had contacted me and
I told him that, you know, he was trying to take things very fast. He was rushing into things like that. So, ಯಾಕೆ ಇವನು ಇಷ್ಟು ಅರ್ಜೆಂಟ್ ಮಾಡ್ತಾ ಇದ್ದಾನೆ? I told him that ಬೇಬ್ ರಶಿಂಗ್ ಅಲ್ಲ ಕಣೆ, ಇಲ್ಲ ನಾನ್ ಫಸ್ಟ್ ಹೇಳ್ದೆ ಅವನ್ಗೆ ಅವ್ನು ಮೀಟ್ ಅಂಡ್ time spend ಮಾಡೋಣ. ಅದೇ ವಿಲ್ ಮೀಟ್ ಅಂಡ್ ದೆನ್ ಸಿ ಅಂತ. ಅವ್ನು ಎತ್ಕೊಂಡು ಏನಿದೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಅದು ಇದು. ಅಂಡ್ ದೆನ್ ಐ ವಾಸ್ ಲೈಕ್ ಹೌ ಕ್ಯಾನ್ ಐ ಲೈಕ್ ಯು ಜಸ್ಟ್ ಲೈಕ್ ದಟ್ ಬೈ ಸೀಯಿಂಗ್ ಫೋಟೋಸ್, ನನಗೆ ಇನ್ನ ಟೈಮ್ ಬೇಕು ಅಂತ ಹೇಳಿದೆ. ಮೀಟ್ ಮಾಡೋದೇ ಬೇಡ ಅಷ್ಟೇ. ಅಂಡ್ ದೆನ್ ಈಸ್ ಲೈಕ್ you Bangalore girls are so bad, adu idu antala he abused me and I just blocked him ಆಯ್ತಾ. ಅದನ್ನ ಹೇಳಿದ ತಕ್ಷಣ she is like ಒಂದ್ ನಿಮಿಷ ಯಾ ಹುಡುಗ ಅದು ನಿನ್ ಹೆಸರು ಹೇಳು. ನನ್ನ ಹೆಸರು ಕೂಡ ನೆನಪಿಲ್ಲ ಇವಾಗ, ಬಟ್ ಐ ಜಸ್ಟ್ ಶೋಡ್ ಹರ್ ದ ಪ್ರೊಫೈಲ್. ನೋಡಿದ್ರೆ ಬೇಬ್ ಅವ್ನು ನನ್ಗೂ ಟೆಕ್ಸ್ಟ್ ಮಾಡಿದ್ದಾನೆ, ಇದೇ ತರ ಮಾಡಿದ್ದಾನೆ ಅಂಡ್ ಹಿಂಗೆ ನನ್ನನ್ನು ಬೈದ್ಬಿಟ್ಟು ಇದ್ ಮಾಡಿದ್ದಾನೆ. ಅಲ್ಲಿ ಮೆಸೇಜ್ ಏನೇನ್ ಹೋಗಿದೆ ಸೇಮ್ ಮೆಸೇಜಸ್ ನನ್ಗೆ ಕಾಪಿ ಪೇಸ್ಟ್ ಇರ್ತಾರ. He was actually like I think psych ಆಗ್ಬಿಟ್ಟಿದ್ದಾನೆ ಅಂತ. ಯಾವ್ದು ಹುಡುಗಿ And I don't know if he was real or not, because like in these matrimonial sites, no, I've seen a lot of fake profiles coming and maybe he can be fake ಅಂತಾನೆ ಅನ್ಕೊಂಡು ಹಂಗಾಯ್ತು. that day we both were like, babe, what is this can't be a coincidence, something ಏನೋ ಒಂದು ಕನೆಕ್ಷನ್ ಇದೆ, ಸುಮ್ಮನೆ ಹಂಗೆ ಆಗಕ್ಕಾಗಲ್ಲ, ನಮ್ಮಿಬ್ರು ಮಧ್ಯೆ ಎಲ್ಲೋ ಒಂದ್ ಕಡೆ ಏನೋ ಒಂದು ಕನೆಕ್ಷನ್ ಇದೆ. ಬಿಕಾಸ್ ಒಂದೇ ಹುಡುಗನ್ಗೆ ಎರಡೆರಡು ಸರಿ ಒಬ್ಬನು ಫಸ್ಟ್ ಅದೆಲ್ಲ ಲವ್ ಅಂತದೆಲ್ಲ ಮೋಸ ಹೋಗೋದು ಹೆಂಗೆ ಅಂತ ಒಂದೇ ಮೈಂಡ್ ಸೆಟ್ ಇರೋದ್ರಿಂದ ನಾವೇ ಮೋಸ ಹೋಗ್ತಿದ್ವಿ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಬಟ್ ಅವತ್ತಿಂದ ಡಿಸೈಡ್ ಆದ್ವಿ ಸಮಥಿಂಗ್ ಏನೋ ಇದೆ ನಮ್ಮಿಬ್ರು ಮಧ್ಯೆ. ಐ ಥಿಂಕ್ we have to continue this ಅಂತ. ಅಲ್ಲಿಂದ ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಯ್ತು ನಮ್ಗೆ. ಆಮೇಲೆ ನಮ್ಮ ಹುಡುಗಿ ಮದುವೆ ಟೇಕನ್ ಆದ್ಮೇಲೆ ಸ್ವಲ್ಪ ನಾನೇ ಗ್ಯಾಪ್ ಕೊಟ್ಟಿದ್ದೆ, ಇನ್ನೂ ಸ್ವಲ್ಪ privacy ಕೊಟ್ಟಿದ್ಲು. So she was not in touch with me for almost a year. ಆಮೇಲೆ ಮತ್ತೆ ಆಫ್ಟರ್ ಅನ್ ಇಯರ್ she called me. ಸೇಮ್ ಆದ್ಮೇಲೆ ಮದುವೆನು ನಂದು ಮದುವೆ ಆಗ್ತಿರ್ಬೇಕಾದ್ರೆ ಆಗ್ಬೇಕು ಅಂತ ನನ್ನ ಬಿಟ್ಬಿಟ್ಟು ಅದೋಳು. ಹೌದು. సరే తరలే ఎన్నెన్నో అనుకుంటాం, అన్ని జరుగుతాయి ఏమిటి? ಏನ್ ಮಾಡಕ್ಕಾಗುತ್ತೆ, ಏನೋ ಆಗೋಯ್ತು. ಆಮೇಲೆ ಆಫ್ಟರ್ ದಟ್ ವಿ ವರ್ ನಾಟ್ ಇನ್ ಟಚ್. ಲೇಟರ್ ಅಗೇನ್ ಶಿ ಕಾಲ್ಡ್ ಮೀ ಆಫ್ಟರ್ ಎನ್ ಇಯರ್. ದೆನ್ ವಿ ಸ್ಟಾರ್ಟೆಡ್ ಮೀಟಿಂಗ್ ಅಗೇನ್ and it's nothing Never has ending changed. process. Nothing has changed, guys. Like ನಾನು ಮುಂಚೆ ಅವ್ರ ಜೊತೆ ಹೆಂಗಿದ್ನೋ ಹಂಗೆ ಇದೀನಿ, ಅವಳು ಅಷ್ಟೇ. ಇನ್ನೂ ಜಾಸ್ತಿ ಆಗ್ತಾ ಇದೆ ಅದು. ತುಂಬಾ ಜಾಸ್ತಿ ಬಾಂಡಿಂಗ್ ಬೆಳೆದಿದೆ ನಮ್ಮ ಮಧ್ಯದಲ್ಲಿ. And I just can say that she is a very good friend of mine. She's been there for me ನನ್ನ low phase ಅಲ್ಲಿ and all my phases she has seen. So బాగా కనెక్ట్ అయినట్టుంది. I love ಲವ್ ಯು ಟು. so that's ನನ್ನ ಒಂದು ಫ್ರೆಂಡ್ ಗ್ಯಾಂಗ್ ಏನಿದೆ ಅದ್ರಲ್ಲಿ ಒನ್ ಆಫ್ ದ ಬ್ಯೂಟಿಫುಲ್ ಸೋಲ್ ನನಗೆ ಗೊತ್ತಿರೋದು. ಆಲ್ರೆಡಿ ನೋಡಿರ್ತೀರ ಕೆಲವೊಬ್ಬರು ಪರ್ಸನ್ಸ್ ನ, ಅದರಲ್ಲಿ ಶಿ ಇಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಫ್ರೆಂಡ್ ಇನ್ ಮೈ ಲೈಫ್. everyone are watching us and going like what the hell are we doing ಅಂತ. ಎಲ್ಲಿ ನೋಡ್ತೀರ ಅವರ ಅಲ್ಲಿ ಕೆಳಗಡೆ ನಡ್ಕೊಂಡು ಹೋಗೋರು. ದಟ್ಸ್ ವಾಟ್ ವಿ ಆರ್ ಡೂಯಿಂಗ್. Okay guys, so I think We have to rush we now. have to rush right now because our other friends are coming. Nice talking to you guys in her vlog. It's my first ಮಾಡಾಕ್ಬಿಟ್ಟಿದ್ದಾಳೆ. it's first Black my coffee first sugar. ವಿಡಿಯೋ ಅಲ್ಲಿ ನಾನು ಇಷ್ಟೊಂದು ಮಾತಾಡ್ತಾ ಇರೋದಂದ್ರೆ ಇವತ್ತೇ. ನಾನು ಇಷ್ಟೊಂದೆಲ್ಲ ಮಾತಾಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ఇలాంటి చాలా ఉన్నాయి, ఇంకా దాచాం కుప్పలు కుప్పలుగా. ಗೋಯಿಂಗ್ ಫಾರ್ವರ್ಡ್ ಯು ಗೈಸ್ ವಿಲ್ ಸಿ us together. ಬಾಯ್ ಬಡಕಿ ತರ ನಾನು ಮುಂದಿನ ವಿಡಿಯೋಸ್ ಎಲ್ಲ ತುಂಬಾ ನೋಡ್ತಾ ಇರ್ತೀರಾ. ಮೇ ಬಿ ಬೇರೆ ಬೇರೆ ಕಂಟೆಂಟ್ ಜೊತೆ ಬರಕ್ ಟ್ರೈ ಮಾಡ್ತೀವಿ. yes ಲೆಟ್ಸ್ ಸಿ ಗೈಸ್ how it goes. Bye bye.